ಮೊದಲನೆಯ ಕೆಲಸದ ದಿನ. ಬೆಳಗ್ಗೆ ನೋಡಿ ಏನು ನೋಡ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್. ವೆರಿ ಹ್ಯಾಪಿ ನ್ಯೂ ಇಯರ್ ಮೇಡಮ್. ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ಡ್ರೆಸ್ ಆಂಟಿ. ಹ್ಯಾಪಿ ನ್ಯೂ ಇಯರ್ ಆಂಟಿ. ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮೇಕಪ್ ಆಗೋ ಅಷ್ಟೊತ್ತಿಗೆ ಹೇರು ಆಗ್ಬಿಡುತ್ತೆ. ಒಂದು ಹೊಸ ಕ್ಯಾಲೆಂಡರ್ ಅಲ್ವಾ ಅಷ್ಟೇ. ಏನಿದು 3 ಗಂಟೆ ಊಟ ಆದ್ಮೇಲೆ ಮಲಗಿದವ್ರು ಇವಾಗ ಎದ್ದಿದ್ದಾರೆ. ಹೌದಾ? ಎಂಥದ್ದು ಎಲ್ಲ ಮಧ್ಯದಲ್ಲೇ ಇದು ಭಾಳ ಹುಷಾರಾಗಿರ್ಬೇಕು. ಯಾವ ಚಾನೆಲ್ ಅಲ್ಲಿ ಯಾವತ್ತೊಂದಿನ ಲೀಕ್ ಆಗ್ಬಿಟ್ರೆ ಗುಡ್ ಮಾರ್ನಿಂಗ್. ಹ್ಯಾಪಿ 2024. ಇವತ್ತು ನನ್ನ 2024ನೇ ಮೊದಲನೆಯ ಕೆಲಸದ ದಿನ. ದಿಸ್ ಇಸ್ ನಲ್ಲಿಕಾಯಿ ಜ್ಯೂಸ್. ನಲ್ಲಿಕಾಯಿ. ಹ್ಯಾಪಿ 2024. ಥ್ಯಾಂಕ್ ಯು. ನೀವು ಹೇಳಿ. ನಿಮಗೂ ಅಷ್ಟೇಪ್ಪ. 24 ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ. ಮೇನ್ ನಿನಗೂ ಸಿದ್ಧಿಗೂ ಒಳ್ಳೇದಾಗಲಿ. ಬೆಳಗ್ಗೆ ನೋಡಿ ಏನು ನೋಡ್ತಾ ಇದ್ದಾರೆ. ವೇಟಿಂಗ್ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸರಿಗುಂಡು ನನ್ನ ಲೊಕೇಶನ್ ಬರ್ತಾ ಇದೆ. ನಾನು ಮಾಡ್ತೀನಿ ಆಯಿತಾ? ಸರಿ ಆಯಿತು. ಸ್ಟಾರ್ಟ್ ಮಾಡ್ತಿದ್ದಂಗೆ ಹ್ಯಾಪಿ ನ್ಯೂ ಇಯರ್. ಸುಬ್ಬು ಹಿಯರ್. ಹಾಯ್. ಹಾಯ್ ಮೈಸೂರು ಸಮಾಚಾರ 2024 ಹೇಳ್ಬೇಕು ನಾವು. ಹಾಯ್. ನೀವು ನನ್ನ ಕರ್ಕೊಂಡು ಬರೋದೇ ಇಲ್ಲ, ನಿಮ್ಮನ್ನ ಯಾಕೆ ತೋರಿಸ್ಬೇಕು ನಾನು? ಸರ್ ಹಾಯ್. ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್ 2024. ಹ್ಯಾಪಿ ನ್ಯೂ ಇಯರ್. ವೆರಿ ಹ್ಯಾಪಿ ನ್ಯೂ ಇಯರ್ ಮೇಡಮ್. ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ವಾ ನೋಡ್ರಪ್ಪ ನಮ್ಮ ಡ್ರೆಸ್ ಆಂಟಿ. ಹ್ಯಾಪಿ ನ್ಯೂ ಇಯರ್ ಆಂಟಿ. ವೆಲ್ಕಮ್ ಮಾಡಕ್ಕೆ ಆಚೆನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಂ ಅಲ್ಲಿಡಿ ನಾನು ತಗೋ. ಹ್ಯಾಪಿ ನ್ಯೂ ಇಯರ್ ಅಷ್ಟೇ, ಏನು ಮಾತಾಡ್ಬಾರ್ದು ಜಾಸ್ತಿ. ಹೇಳಲ್ವಾ? ಆಯ್ತು, ಒಂದೇ ಸತಿ ಕೇಳಿದ್ ನಾವು. 2024 ತಾನೆ. 2024ನೇ ಸಲಾನು ಹೇಳ್ಬೇಕು ಹ್ಯಾಪಿ ನ್ಯೂ ಇಯರ್ ಅಂತ. ನೋಡಪ್ಪ, ಇವ್ರ ಚಿಕ್ಕಮ್ಮ, ಇವರು ಅವ್ರ ಮಗ. ಇವ್ರು ನಮ್ಮ ದೊಡ್ಡಮ್ಮ. ನಾವಿಲ್ಲೇ ರೆಡಿ ಆಗೋದು. ದಿಸ್ ಇಸ್ ನವೀನ್. ಹಾಯ್ ನವೀನ್. ಸ್ವಲ್ಪ ಬೇಗ ರೆಡಿ ಆಗಿಬಿಡೋಣ. ಸೊ ಆಲ್ರೆಡಿ ಲೇಟ್ ಆಗಿಬಿಡಿದಾರಲ್ಲ ಅಂತೆ. ಬೇಗ ರೆಡಿ ಆಗಿಬಿಡೋಣ. ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮೇಕಪ್ ಆಗೋ ಅಷ್ಟೊತ್ತಿಗೆ ಹೇರು ಆಗಿಬಿಡುತ್ತೆ. ನೋಡಿ ಎಷ್ಟು ಫಾಸ್ಟಾಗಿ ಆಗ್ತೀವಿ ಅಂತ. ಸೊ ಎಲ್ಲರೂ ಬರ್ತಾ ಇದ್ದಾರೆ ಇವಾಗ. ಬಟ್ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ, ಇಲ್ಲಾಂದರೆ ಅಷ್ಟೊತ್ತಿಗೆ ರೆಡಿಯಾಗಿ ತಿಂಡಿ ತಿಂತಾ ಇರ್ತಿದ್ವಿ. ಓಕೆ, ನಾವು ರೆಡಿ ಆಗಿಬಿಟ್ಟು ಮತ್ತೆ ಬರ್ತೇವೆ. ಓಕೆ, ಬಾಯ್. ಹಾಯ್, ಹ್ಯಾಪಿ ನ್ಯೂ ಇಯರ್. ಹಾಯ್ ಮ್ಯಾಮ್. ಹಾಯ್ ಅಮ್ಮ. ಹ್ಯಾಪಿ ನ್ಯೂ ಇಯರ್ ಮ್ಯಾಮ್.
ಎವ್ರಿ ಡೇ ಇಸ್ ಅ ನ್ಯೂ ಡೇ. ಒಂದು ಹೊಸ ಕ್ಯಾಲೆಂಡರ್ ಅಲ್ವಾ ಅಷ್ಟೇ. ಏನಿದು ಆಮದು ಅಂತ ಇವತ್ತು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಯುಗಾದಿ ಹಬ್ಬಕ್ಕೆ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಯುಗಾದಿ ಮತ್ತೆ ವಿಶ್ ಮಾಡ್ಬೇಕು, ಎವ್ರಿ ಡೇ ವಿಶ್ ಮಾಡಬೇಕು. ಗುಡ್ ಮಾರ್ನಿಂಗ್ ಅಂತ ಹೇಳಲ್ವಾ, ಅದೇ ಥರ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮ ಏನಾದರೂ ತಂದಿರ್ತಾರೆ ನಮಗೆ. ಅಕ್ಕ ಹಾಯ್, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ರೆಡಿಯಾಗಿ ಬಂದೇನಕ್ಕ? ಇಲ್ಲ, ಬಂದ್ಬಿಟ್ಟು ರೆಡಿ ಅದೇ. ಹೌದಾ, ನೀನು ಹೆಂಗೆ ಇಷ್ಟು ಬೇಗ ಬಂದ್ಬಿಟ್ಟೆ? ಕರ್ಕೊಂಡು ಬರ್ತಾರೆ. ಫಸ್ಟ್ ಶಾರ್ಟಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಪಿಕ್ ಮಾಡಿದೆ, ಲೇಟಾಗಿ ಪಿಕ್ ಮಾಡಿಬಿಟ್ರು. ಸೊ ಅರ್ಜೆಂಟ್ ಆಗುತ್ತೆ, ಇಟ್ ಹ್ಯಾಪನ್ಸ್. ಸೊ ಫಸ್ಟ್ ಶಾರ್ಟ್ ಮುಗಿಸ್ಕೊಂಡು ಬಂದುಬಿಡೋಣ, ಆಮೇಲೆ ತಿಂಡಿ ಮಾಡೋಣ. ಸೊ ಗಂಜಿ ತಂದಿದ್ದೀನಿ, ಟೈಸಿದ್ದಾಗ ಗ್ಯಾಪಲ್ಲಿ ಕೊಡ್ಬಿಡೋಣ. ಏನು ಹಿಂಗೆ ನೋಡ್ತಾ ಇದ್ದಾರೆ ನೋಡಿ. ಬೈಕೊಂಡ್ರೆ ಸರ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ನಾನು ಲೇಟ್ ಮಾಡಿಲ್ಲ ಸರ್. ಆಯ್ತು ಬಾಮ್ಮ ಇರಲಿ. ಹಾಂ, ಅಂದ್ರೆ ಹಂಗೆ ಹೇಳ್ಬಿಟ್ಟು ವಿಡಿಯೋ ಆಯ್ಮ ಯಾರು ಹೊಡಿಸ್ತಾ ಇರೋದು? ನಾನೇನೆ. ನಮ್ಗೆ ಬನ್ನಿ ಮೇಡಮ್. ಏನು ಹಿಂಗೆ? ಕೂತ್ಕೊಳ್ಳಿ. ಫಸ್ಟ್ ಶಾರ್ಟ್ ಆಯಿತು. ಏನು ಗೊತ್ತಾ, ನಂಗೆ ಆಟೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಕ್ಯಾಬಲ್ಲೆಲ್ಲ ಓಡಾಡಬೇಕಾದ್ರೆ ಜಾಸ್ತಿ ಒಬ್ಬಳೇ ಓಡಾಡೋದಂದ್ರೆ. ಇವರು ಫಸ್ಟ್ ಟೈಮ್ ಅಪ್ಪ ಆಟೋ ಓಡಿಸ್ತಾ ಇರೋದು. ಆಟೋದಲ್ಲಿ ಬರಬೇಕಲ್ಲ, ವೈಡ್ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಹಾಂ, ಹಿಂಗಿದೆ ಎಕ್ಸ್ಪೀರಿಯನ್ಸು? ಫೋಕಸ್ ಪಿಲ್ಲರಾ? ಫೋಕಸ್ ಪಿಲ್ಲರ್ ಅಲ್ಲ, ಫೋಕಸ್ ಪಿಲ್ಲರ್. ಫೋಕಸ್ಸಾ? ಪುಲ್ಲರ್. ಪುಲ್ಲರ್. ಓಕೆ, ಅದೇ ಈಗ ವೈಟ್ ಶಾಟ್ ತಗೋತಾ ಇದ್ದಾರೆ. ಅಲ್ಲಿ ಕ್ಯಾಮ್ರಾಮನ್ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ಕೊಂಡ್ರು, ನಾವು ಇಲ್ಲಿಂದ ಹಿಂಗೆ ಹೋಗ್ತೀವಿ ಸೈ ಅಂತ. ಅಪ್ಪ ನನ್ನ ಗಂಡಂಗೆ ನಾನು ಒಬ್ಳೆ ಹೆಂಡ್ತಿ, ಚೆನ್ನಾಗಿ ಓಡಿಸಿ. Good morning. Hi, good morning. How are you? Happy New Year. Thank you. Wish you the same. God bless you with lot of happiness. ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನ ಭಗವಂತ ಕರುಣಿಸ್ಲಿ. ಐ ಪ್ರೇ ಗಾಡ್ ಫಾರ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇನ್ನಷ್ಟು ಕೀರ್ತಿ, ಯಶಸ್ಸು ಎಲ್ಲ ಸಿಗಲಿ. ಥ್ಯಾಂಕ್ ಯು. ಅಮ್ಮ ತಿಂಡಿ ಆಯ್ತಾ? ಏನು ಮಾಡಿದ್ದೀರಾ ಇವತ್ತು ಸ್ಪೆಷಲ್ಲು? ಆಮ್ಲೆಟ್. ಆಮ್ಲೆಟಾ? ಮಾರ್ನಿಂಗಾ? ಯಾಸ್. ಸುಂದ್ರಮ್ಮ ದೋಡಿ ಬೇಡ ನೀನು. ಆ್ಯಕ್ಚುಲಿ ಅಮ್ಮ ಬೆಳಗ್ಗೆ ತಿಂಡಿ ತರ್ತಾರೆ, ಪಲಾವ್ ಮಾಡ್ತಾರೆ. ಹೆಂಗಿರುತ್ತೆ ಗೊತ್ತಾ? ನೆಕ್ಸ್ಟ್ ಟೈಮ್ ಯಾವಾಗ? ನೆಕ್ಸ್ಟ್ ಟೈಮು ಅಮ್ಮ ಬರಲಿ, ಅಮ್ಮ ಬಂದಮೇಲೆ ಓಂ ಶಕ್ತಿಗೆ ಹೋಗಿದ್ದಾರೆ, ಮಾಡಿಸ್ಕೊಂಡು ಬರ್ತೀನಿ. ಓಕೆ. ತಿಂಡಿ ಆಯಿತು. ನಾನಿವತ್ತು ಗಂಜಿ ತಂದಿದ್ದೆ, ರಾಗಿ ಗಂಜಿ ತಂದಿದ್ದೆ. ಅದ್ರ ಜೊತೆಗೆ ಕಾನ್ಫ್ಲೆಕ್ಸ್ ತಂದಿದ್ದೆ, ಹಾಲು ಇಸ್ಕೊಂಡೆ, ಬಿಸಿ ಹಾಲು. ಸ್ವಲ್ಪ ಆ್ಯಕ್ಚುಲಿ ಇವತ್ತು ಲೇಟ್ ಆಯಿತು, ನಮ್ಗೆ ತುಂಬ ಹುಷಾರೇ ಇರಲಿಲ್ಲ. ಈಗ ಸಮಯ 11 ಆಗೋಯ್ತಾಗಲೇ. 2024 ನನ್ನ ಮೊದಲನೇ ದಿನ. ಆ್ಯಕ್ಚುಲಿ ನಾನು ಅಂದರೆ ಎವ್ರಿ ಡೇ ನಾನು ಹೀಗೆ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಎದ್ದೇಳೋದು, ಅಕಸ್ಮಾತ್ ಟೈಮ್ ಇತ್ತು ಅಂದರೆ ಒಂದು ಸ್ವಲ್ಪ ಏನಾದರೂ ವರ್ಕೌಟ್ಸ್ ಏನಾದರೂ ಮಾಡ್ತೀನಿ, ಇಲ್ಲ ಅಂತಂದರೆ ಅದು ಮಾಡಲ್ಲ. ಇಷ್ಟು ದಿನ ಅಮ್ಮ ಮಾಡಿಕೊಡೋರು, ಇವಾಗ ಅಮ್ಮಮ್ಮ ಮಾಡಿಕೊಡ್ತಾರೆ, ನನ್ನ ಅತ್ತೆ ಮಾಡಿಕೊಡ್ತಾರೆ ತಿನ್ನೋಕ್ಕೆಲ್ಲ. ನನ್ನ ಶೂಟ್ಸ್ ದಿನಚರಿ ಹೀಗೆ ಇರುತ್ತೆ. ಸೊ ಪೂರ್ತಿಯಾಗಿ ತೋರಿಸೋದಕ್ಕಾಗಿಲ್ಲ ಅಂದರೂ ನನಗೆ ಎಷ್ಟಾಗುತ್ತೆ ಅಷ್ಟನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಅಲ್ಲೇನು ಮಾತಾಡೋದಿದೆಯಲ್ಲ ನಾನು ಇಲ್ಲಿದ್ದಾರೆ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ ನೀವಾದ್ರು ಏನು ಅರ್ಥ ಮಾಡ್ಕೊಳ್ಳೋದು ಸಾರಿ, ನಾನು ನನ್ನ ಹೈಟಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಕ್ಯಾಮ್ರಾನ. ಬಟ್ ಟೀ ನಾನು ಸ್ವಲ್ಪ ಹಿಂಗೆ ಕುಡಿಯೋದು ಈ ಥರ. ಅದಕ್ಕೆ ನಾನು ಒಬ್ರೊಬ್ರಿಗೆ ಇದು ಇಷ್ಟ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನನ್ನ ತಂಗಿಗೆ ಇಷ್ಟ ಆಗಲ್ಲ. ಆದರೂ ನಾನು ಅವಳ ಪಕ್ಕ ಕುತ್ಕೊಂಡು ಹೀಗೆ ಕುಡಿಯೋದು. ಬಟ್ ಇಲ್ಲಿ ಯಾರಿಗೂ ಇರಿಟೇಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಆರಾಮಾಗೆ ಟೀ ಕುಡಿತಾ ಇದ್ದೀವಿ. ಊಟಕ್ಕೆ ಹೋಗೋಣ. ಓಹೋ ನೋಡಪ್ಪ, ಇವರು ರವಿ ಅಂತ, ರವಿಕುಮಾರ್ ಅಂತ ಹೇಳ್ಬಿಟ್ಟು. ಯಾರು ಚೇಂಜ್ ಆದರು? ನಾನು ಹಂಗೆ ಗೆಟಪ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ನೋಡಿ ಇಲ್ಲಿ ಹೀರೋಯಿನ್ ಅಮ್ಮ ಸುಸ್ತಾಗಿ ಈಗ ಊಟದ ಬ್ರೇಕಾ? ತಿನ್ನೋ ಅಲ್ಲಿ ರಸಮ್ ಇಸ್ಕೊಂಡು. ಆ್ಯಕ್ಚುಲಿ ಮಹಾಲಕ್ಷ್ಮಿ ಅಮ್ಮ ಒಳ್ಳೆ ನಿಪ್ಪಟ್ಟು ಕೊಟ್ಟರು. ಇಸ್ಕೊಂಡು ಇವಾಗ ಒಳ್ಳೆ ರಸಮ್ಮು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಊಟ ಮಾಡೋಣ. ಸೊ 1 ವಿಕೆಟ್ ಮನೆಗೆ ಹೋಗ್ತಾ ಇದೆ. ಸೊ ಆ ವಿಕೆಟ್ನ ನೋಡಿಕೊಂಡು ನಾವೆಲ್ಲ ದುಃಖ ಪಡಬೇಕಾ ಅಥವಾ ಬೇಜಾರು ಮಾಡ್ಕೋಬೇಕಾ ಗೊತ್ತಾಗ್ತಾ ಇಲ್ಲ. ಮಹಾಲಕ್ಷ್ಮಿ ಅಮ್ಮ ತಂದಿರೋದು ಸುಕ್ಕಾದಾಗಿದೆ ಕೇಕು. ಇಷ್ಟ ಅಂತ ಹೇಳಿದಕ್ಕೆ ಪಾಪ ಇವಾಗಲೂ ಎಲ್ರಿಗೂ ತರಿಸ್ಕೊಡಿದ್ದಾರೆ. ಆನ್ ಸ್ಕ್ರೀನಲ್ಲಿ ಸಪೋರ್ಟ್ ಮಾಡೋದು, ಆಫ್ ಸ್ಕ್ರೀನಲ್ಲಿ ಇಷ್ಟ ಆಗ್ಬಿಟ್ರೆ ಸಾಕು. ಇವರೇ ನೋಡಿ ಮತ್ತೆ ಎರಡೆರಡು ಕ್ಯಾಮ್ರಾನು ಇಟ್ಕೊಂಡು ನೀನು ಒಬ್ಳೆ ಶೂಟಿಂಗ್ ಮಾಡ್ತಾ ಇದ್ರೆ ಎರಡೆರಡು ಕ್ಯಾಮ್ರಾ ಅಲ್ಲಿ ಡೈರೆಕ್ಟರ್ ಕರ್ಸಿರೋದು ನಾನಾ? ಇನ್ನೇನ್ ಮತ್ತೆ ನಾನು ಇರುವಾಗ 2 ಕ್ಯಾಮ್ರಾ ಬೇಕು ಅಂತ ಕರ್ಸ್ಕೊಂಡ್ಬಿಟ್ಟು ಇಷ್ಟು ದೊಡ್ಡ ಜಾಗದಲ್ಲಿ ಏನು ಗೆಣಸ್ಕೆತ್ಲ ನಾನು ದಿನ 1 ಎಕರೆ. ಶಬಾಷ್. ಸರಿ, ಹಂಗಾದ್ರೆ ತಗೊಂಡೋಗಿ ಕಳಿಸ್ತಾ ಇದೀವಿ. ನೋಡಿ ಬರ್ತಾ ಇದೆ ಕ್ಯಾಮ್ರಾ. ನೀನ್ ನೋಡಿ, ನೀನ್ ಹೇಳ 10 ಗಂಟೆ ಆಯ್ತು ಇನ್ನೂ ಬಂದಿಲ್ಲ. ಬರ್ತಾ ಇದೆ. ಇವ್ರು ನೋಡು, ಎರಡೆರಡು ಎತ್ಕೊಂಡ್ ಬಂದಿದ್ದೀರಾ ಇವಾಗ. ನನ್ನ ಆಕ್ಟಿಂಗ್ ನೋಡೋದಕ್ಕೆ ಉತ್ಸುಕರಾಗಿ ಆ ಕ್ಯಾಮ್ರಾದವ್ರು ಬಂದಿರೋದು, ನಾವು ಕರೆದಿಲ್ಲ. ಸರ್ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ನಾವು ಬರ್ತೀವಿ ಸರ್ ಅಂತ ವಾಲಂಟಿಯರ್ ಆಗಿ ಬಂದಿರೋ. ಅಲ್ಲಿ ನಮ್ದಿದ್ದ ಕ್ಯಾಮ್ರಾನು ಓಡ್ ಬಂದಿದೆ ಇಲ್ಲಿಗೆ. ಹೇಳ್ತಿರೋದು ಅವರು, ಸರ್ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಸರ್, ನಾವು 2ರಲ್ಲೂ ಶೂಟ್ ಮಾಡ್ತೀವಿ ಅಂತ ಪಾಪ ಅವ್ರು ಬಂದ್ಬಿಟ್ರು. ಬೇಡ ಅಂತ ಹೆಂಗೆ ಹೇಳಿ? ಏ ನಿಮ್ಗೆ ಗೊತ್ತಿಲ್ಲ, ಸುಮ್ಮನಿರಿ. ಇಲ್ಲಿ ಮುಂಚೆ ಏನಾಯ್ತಂತ. ಓಹೋ ಪಾಪ ಹೋಗ್ಲಿ ಅಂತ ನಿಮಗೆ ಕಳ್ಸ್ಕೊಟ್ಟಿರೋದು ನಾನೇ. ಇದು ಬಹಳ ಹುಷಾರಾಗಿರ್ಬೇಕು. ಯಾವ ಚಾನೆಲ್ ಅಲ್ಲಿ ಯಾವತ್ತೊಂದಿನ ಲೀಕ್ ಆಗ್ಬಿಟ್ರೆ ಕಷ್ಟ. ಇಲ್ಲಿ ನನ್ನ ಚಾನೆಲ್ ಅಲ್ಲೇ ಮಾಡ್ತೀನಿ ನಾನು ಇವಾಗ. ಹೌದಾ? ಚಾನೆಲ್ ಬೇರೆ ಇದೆಯೋ? ಹೌದು. ಪಾಪ ಏನ್ ಕಷ್ಟನೋ ಏನೋ. ಇಲ್ಲ, ಆ ಮೂಲೆಯಿಂದ ಗೆಣಸ್ಕೆತ್ಕೊಂಡ್ ಬಂದಿದ್ದೀನಿ ಬೆಳಿಗ್ಗೆಯಿಂದ. ಒಂದ್ಸಲ ನೋಡ್ಕೊಂಡ್ ಬಂದ್ಬಿಟ್ಟು ಕಣ್ಣು ನೋಡಿ ನಂದು ಕಣ್ಣು. ವಾ, ಅದೇ ಕಣ್ಣು ಸರ್. ಏನ್ ಸರ್ ಅದೇ ಕಣ್ಣು ಶಿಖರದ ಮೇಲೆ ಕೂತ್ಕೊಂಡ್ಬಿಟ್ಟಿರೋದು. ಸಂಜೆ 5:15 ವೆಯ್ಟ್ ಮಾಡ್ತಾ ಇದ್ದೀವಿ. 2 ಕ್ಯಾಮ್ರಾ ಅಲ್ಲೋಗ್ಬಿಟ್ಟಿದೆಯಲ್ಲ, ಸೊ ಇದು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದರೆ ನಾವು ಆ್ಯಕ್ಚುಲಿ ನಮ್ಮ ಸೀನ ಸ್ಟಾರ್ಟ್ ಮಾಡೋಣ ಅಂತ. ಬರ್ತಾ ಇದ್ದಾರೆ ನೋಡಿ ಇವರು. ಆಗೋಯ್ತು ನನಗೆ ಬೆಳಿಗ್ಗೆಯಿಂದ ಕಾದು ಒಟ್ಟಿನಲ್ಲಿ ಕಳಿಸಿದ್ವಿ ತಾನೇ. ಕ್ಯಾಮ್ರಾ ಮುಗಿಸ್ಕೊಳ್ಳಿ, ಇವಾಗ ಪೂರ್ತಿ ಮುಗಿಸ್ಕೊಂಬಿಡಿ. ಮುಗ್ದೋಯ್ತು. ಮನೆಗೆ ಹೋಗ್ತಿದ್ದೀರಾ? 3 ಗಂಟೆ ಊಟ ಆದ್ಮೇಲೆ ಮಲಗಿದವ್ರು ಇವಾಗ ಎದ್ದಿದ್ದಾರೆ. ಹೌದಾ? ಅಂತದೆಲ್ಲ ಮಧ್ಯದಲ್ಲೇ ನೀವು ಮಾಡಿರೋದಾ? ರಿಯಲಿ? ನಿಜನಾ? ಸರಿ ಕೊಡಿ ಮಾವ, ನಮ್ಗೊಂದು ಪ್ಲೇಟು. ಕೇಸರಿ ಬಾತು ಮಾಡಿದ್ರಾ? ಕೇಸರಿ ಬಾತ್ ಅವ್ರು ಮಾಡಿದ್ದು ಅಲ್ಲ, ಉಪ್ಪಿಟ್ಟು ಅವರೇ ಮಾಡಿದ್ದು, ನಾನು ಸಹಾಯ ಮಾಡಿದೆ.
ಸಗಾಯ. ಸೂಪರ್. ಐ ಆಮ್ ಸೋ ಸಾರಿ, ನನಗೆ ವಿಡಿಯೋ ಪ್ರಾಪರಾಗಿ ಎಂಡ್ ಮಾಡೋದಕ್ಕಾಗಲೇ ಇಲ್ಲ. ಬಿಕಾಸ್ ಮಧ್ಯಾಹ್ನ ಊಟ ಆದಮೇಲಿಂದ ಕಂಟಿನ್ಯೂಸ್ ಸೀನ್ ಸ್ಟಾರ್ಟ್ ಆಯಿತು. ಆಮೇಲೆ ಲಾಸ್ಟ್ ಸೀನಲ್ಲಿ ಎಣ್ಣೆ ಮೇಲೆ ಕಾಲಿಗೆ ಜಾರೋದೇನೋ ಇತ್ತು. ನಂಗೆ ಅದು ಅಂದರೆ ಅಲ್ಲಿ ಅರ್ಜೆನ್ಸಿಲಿ ಪಾಪ ಅವರು ಇನ್ಫಾರ್ಮ್ ಮಾಡೋದು ಮರೆತುಬಿಟ್ಟಿದ್ದಾರೆ ಅಲ್ಲಿ ಎಣ್ಣೆ ಅಂತ ಹೇಳ್ಬಿಟ್ಟು. ಸೊ ನಾನು ನೀರು ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಫೋರ್ಸಲ್ಲೇ ಹೋಗಿಬಿದ್ದೆ. ಸ್ವಲ್ಪ ಏಟಾಗಿದೆ. ಅದಕ್ಕೆ ನಂಗೆ ವೀಡಿಯೋ ಎಂಡ್ ಮಾಡೋಕ್ಕಾಗಲ್ಲ. ಐಮ್ ಸೋ ಸಾರಿ. ನಂಗೆ ಕನ್ಫ್ಯೂಷನ್ ಏನಂದರೆ ಇಲ್ಲಿ ನೋಡ್ಬೇಕಾ ನಾನು ಯೂಶ್ವಲಿ ನನ್ನನ್ನು ನೋಡ್ಕೊಂಡೆ ನಾನು ಮಾತಾಡ್ತೀನಿ. ಸೊ ನನ್ನನ್ನು ನೋಡ್ಕೊಂಡೆ ನಾನು ಮಾತಾಡ್ತೀನಿ, ನೋಡೋರ್ಗೆ ಏನಾದ್ರು ಕನ್ಫ್ಯೂಸ್ ಆದರೆ ಅಂತ ಹೇಳಿ. ಐಮ್ ಸೋ ಸಾರಿ. ನನಗೆ ಸಕ್ಕ ಟಯರ್ಡ್ ಆಗೋಯ್ತು. ನಾನು ಬಿದ್ದ ತಕ್ಷಣವೇ ಐ ಗಾಟ್ ಹರ್ಟ್ ಅಲ್ಲ, ನಂಗೇನು ಗೊತ್ತಾಗಲಿಲ್ಲ. ನಂಗೆ ಸೀದಾ ಮನೆಗೆ ಬಂದೆ ಇವಾಗ ಫ್ರೆಶಪ್ ಆಗಿ. ಐ ಪ್ರಾಮಿಸ್ ಯು ನೆಕ್ಸ್ಟ್ ಟೈಮ್ ವೀಡಿಯೋ ಕಂಪ್ಲೀಟಾಗಿ ಮಾಡಿ ನಿಮ್ಮನ್ನು ಒಂದು ಆ ವಿಡಿಯೋ ನೋಡಿದ ಖುಷಿ ಖಂಡಿತ ಸಿಗುತ್ತೆ. ಐ ಪ್ರಾಮಿಸ್ ದ್ಯಾಟ್. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಬಾಯ್ ಬಾಯ್. ಹ್ಯಾವ್ ಅ ಗ್ರೇಟ್ ಇಯರ್, ಹ್ಯಾವ್ ಅ ಗ್ರೇಟ್ ಫ್ಯೂಚರ್. Bye bye, good night.